ಬಹಳಷ್ಟು ಜನ ಆಪಲ್ ಜ್ಯೂಸ್ ಅಂತ ಅನ್ಕೊಂಡು ಕುಡಿಯುವಂತಹ ಆಪಲ್ ಫಿಜ್ ಹೇಗೆ ತಯಾರಾಗುತ್ತೆ ಗೊತ್ತಾ? ಮೊದಲಿಗೆ ಮೂಟೆಗಟ್ಟಲೆ ಸಕ್ಕರೆಯನ್ನ ನೀರಿಗೆ ಸುರಿದು ಮಿಕ್ಸ್ ಮಾಡ್ತಾರೆ. ಆ ನಂತರ ಅದಕ್ಕೆ ಸೋಡಿಯಂ ಬೆಲ್ಜೋವೇಟ್ ಅನ್ನುವಂತಹ ಕೆಮಿಕಲ್ ಪ್ರಿಸರ್ವೇಟಿವ್ ನ ಆಡ್ ಮಾಡ್ತಾರೆ. ನಂತರ ಆಪಲ್ ಫ್ಲೇವರ್ ನ ಆಡ್ ಮಾಡ್ತಾರೆ. ಇವೆಲ್ಲವನ್ನ ಚೆನ್ನಾಗಿ ಕುದಿಸ್ತಾರೆ. ನಂತರ ನೋಡೋದಕ್ಕೆ ಚೆನ್ನಾಗಿ ಕಾಣಬೇಕಲ್ಲ, ಹಾಗಾಗಿ ಅದಕ್ಕೆ ಫುಡ್ ಕಲರ್ ನ ಸುರಿದು ಹೈ ಟೆಂಪರೇಚರ್ ನಲ್ಲಿ ಇವೆಲ್ಲವನ್ನ ಚೆನ್ನಾಗಿ ಕುದಿಸ್ತಾರೆ. ಅಲ್ಲಿಗೆ ಜ್ಯೂಸ್ ರೆಡಿ ಆಗುತ್ತೆ. ನಂತರ ಈ ರೀತಿಯಾದಂತಹ ಪ್ಲಾಸ್ಟಿಕ್ ಕ್ಯಾಪ್ಸೂಲ್ಗಳಿಂದ ಬಾಟಲ್ಗಳನ್ನ ತಯಾರು ಮಾಡಿ ಬಾಟಲ್ನ ಮಷಿನ್ಗೆ ಫಿಕ್ಸ್ ಮಾಡ್ತಾರೆ. ಮಷಿನ್ ಮೂಲಕವೇ ಆಪಲ್ ಫಿಜ್ನ ಅದಕ್ಕೆ ತುಂಬುತ್ತಾರೆ. ನಂತರ ಇದನ್ನ ಕೋಲ್ಡ್ ರೂಮ್ ನಲ್ಲಿ ಕಳಿಸ್ತಾರೆ. ಕೋಲ್ಡ್ ರೂಮ್ ನಲ್ಲಿ 6 ತಿಂಗಳವರೆಗೂ ಕೆಡದನೇ ಇರೋ ರೀತಿಯಲ್ಲಿ ಪ್ರಿಸರ್ವೇಟಿವ್ ಮಾಡ್ತಾರೆ. ನಂತರ ಇದಕ್ಕೆ ಲೇಬಲ್ ನ ಹಾಕಿ ಮಾರುಕಟ್ಟೆಗೆ ಕಳಿಸ್ತಾರೆ. ಬಹಳ ಜನ ಈ ಆಪಲ್ ಫಿಜ್ ಡ್ರಿಂಕ್ ನ ಪ್ಯೂರ್ ಆಪಲ್ ನಿಂದ ಮಾಡ್ತಾರೆ ಅಂತ ಅನ್ಕೊಂಡು ಆರೋಗ್ಯಕ್ಕೆ ಒಳ್ಳೆಯದು ಅನ್ಕೊಂಡಿದ್ದಾರೆ. ಆದ್ರೆ ಇದರಲ್ಲಿ ಫ್ಲೇವರ್, ಫುಡ್ ಕಲರ್, ಪ್ರಿಸರ್ವೇಟಿವ್ ಜೊತೆಗೆ ಕಾರ್ಬೋಹೈಡ್ರೇಟ್, ಗ್ಯಾಸ್ ಬಿಟ್ಟು ಮತ್ತೇನೂ ಇಲ್ಲ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ ಟ್ರೋಸಿ ಆಪಲ್ ಫಿಜ್ ನ ಹೇಗೆ ತಯಾರು ಮಾಡ್ತಾರೆ ಅನ್ನೋದನ್ನ ತಿಳಿಸ್ಕೊಡಿ. ಇದನ್ನ ನೋಡಿದ ನಂತರ ಕುಡಿಬೇಕಾ ಬೇಡವಾ ಅನ್ನೋದನ್ನ ಅವರೇ ಡಿಸೈಡ್ ಮಾಡ್ತಾರೆ.